ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇದು ಬಂದು ಬೆಳಗ್ಗೆ ಫ್ರೈಡೇ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆನೇ ಕಾಫಿ ಎಲ್ಲ ಕುಟ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರುವಾಗ ಸರಿ ಇಡ್ಲಿ ಹೇಗೂ ಹಿಟ್ಟಿತ್ತಲ್ವ, ಸೊ ಅದಕ್ಕೋಸ್ಕರನೇ ಸರಿ ಸಾಂಬಾರು ಮಾಡಿಬಿಡೋಣ, ಮಧ್ಯಾಹ್ನಗೂ ಸಾಯಂಕಾಲಗೂ ಒಂದೇ ಸಲ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ವೆಜಿಟೇಬಲ್ಸ್ ಹಾಕಿ ಅಂದರೆ ಬೀನ್ಸು ಮತ್ತು ನೂಕೋಲು ಎಲ್ಲ ಹಾಕಿಬಿಟ್ಟು ನೂಕೋಲು, ಬೀನ್ಸು, ಟೊಮೊಟೊ ಮತ್ತು ಸಾಂಬಾರು ಈರುಳ್ಳಿ ಇದನ್ನೆಲ್ಲ ಹಾಕಿಬಿಟ್ಟು ಬೇಳೆ ಸಾರು ಅಂದರೆ ತೊಗರಿ ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಬೇಳೆ ವಾಶ್ ಮಾಡಿಕೊಂಡು ತರಕಾರಿಗಳೆಲ್ಲ ಕಟ್ ಮಾಡಿಕೊಂಡೆ. ಸೊ ಇನ್ನು ಕುಕ್ಕರಲ್ಲಿ ಒಟ್ಟಿಗೆ ಬೆಳಗ್ಗೆ ಅಲ್ವಾ, ಸೊ ಸ್ವಲ್ಪ ಟೈಮು ಬೇಗನೆ ಮಾಡಬೇಕಾಗುತ್ತೆ. ನಮ್ಮ ಮನೆಯವರು ಕೂಡ ಬಂದರು ಎದ್ದು. ನನ್ನ ಮಗ ಏನೋ ಕೇಳ್ತಾ ಇದ್ದ, ಸೊ ಅದಕ್ಕೋಸ್ಕರನೇ ಅವನು ಬಾದಾಮು ಬೂಸ್ಟು ಅದು ಇದು ಕೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಮತ್ತೆ ಬೆಳಗ್ಗೆ ಬಂದುಬಿಟ್ಟು ಕಿಚನಲ್ಲಿ ಬಂದುಬಿಟ್ಟು ಎತ್ಕೊಂಡು ಹೋಗಿಬಿಟ್ರು. ಇನ್ನು ನಾನು ಸಾಂಬಾರು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಸಾಂಬಾರು ಈರುಳ್ಳಿ ಕೂಡ ಕಟ್ ಮಾಡಿ ಹಾಗೆ ಕುಕ್ಕರಲ್ಲೇ ಹಾಕೋತಾ ಇದ್ದೆ. ಸೊ ನಾನು ಬೇಳೆ ಸಾರು ಸಾಂಬಾರು ಮಾಡಬೇಕಾದ್ರೆ ತರಕಾರಿಗಳನ್ನ ಸಪ್ರೇಟಾಗಿ ಬೇಯಿಸ್ಕೊತೀನಿ ಮತ್ತು ಕುಕ್ಕರಲ್ಲಿ ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊತೀನಿ. ಬಟ್ ಇವಾಗ ಬೆಳಗ್ಗೆನೇ ಕ್ವಿಕ್ಕಾಗಿ ಆಗಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಸ್ಟೀಲ್ ಬೌಲಲ್ಲಿ ತರಕಾರಿಗಳನ್ನೆಲ್ಲ ಹಾಕಿಬಿಟ್ಟು ಕುಕ್ಕರಲ್ಲೇ ಇಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಅದೇ ಥರ ಮಾಡಿದ್ರೆ ಸ್ವಲ್ಪ ಬೇಗ ವಿಷಲ್ ಅಂದರೆ ಎರಡು ಅಟ್ ಎ ಟೈಮ್ ಬೆಂದೋಗುತ್ತೆ ಅಂತ ಹೇಳಿಬಿಟ್ಟು ಸೊ ಆ ಪ್ಲ್ಯಾನಿಂಗ್ ಮಾಡಿಕೊಂಡೆ. ಸೊ ನೀವು ಯಾರಾದರೂ ಈ ಥರನೇ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಓಕೆನಾ? ಸೊ ಇವಾಗ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೈಟು ಕೂಡ ಒಂದು ಟ್ರಿಪ್ ಇಡ್ಲಿ ಹಾಕಿದ್ದೆ. ಸೊ ಇವಾಗ ಮತ್ತೆ ನಮ್ಮ ಮನೆಯವರು ಸಾಂಬಾರು ಮಾಡ್ತಿದ್ಯಲ್ವ, ಸೊ ಇಡ್ಲಿನೇ ಹಾಕು, ದೋಸೆ ಬೇಡ ಅಂತ ಹೇಳೋದು. ಸೊ ಅದಕ್ಕೋಸ್ಕರನೇ ಇಡ್ಲಿಗೆ ನಾನು ದೋಸೆ ಥರನೇ ಮಾಡ್ತೀನಿ. ಸೊ ಇಡ್ಲಿಗೆ ನಾನು ಇಲ್ಲಿ ಬೇಳೆ ಕೂಡ ಬೇಯಿಂದಾಯಿತು. ಸೊ ನೀವು ನೋಡ್ತಾ ಇರ್ಬೋದು, ವೆಜಿಟೇಬಲ್ಸು ಕೂಡ ಬೇಯಿತು. ಒಂದೇ ಟೈಮ್ಗೆ ಎರಡು ರೆಡಿ ಆಯಿತು. ಸೊ ಇಡ್ಲಿ ಕೂಡ ನಾನು ಮಿಕ್ಸ್ ಮಾಡಿಬಿಟ್ಟು ಹಾಕಿ ಇಟ್ಬಿಟ್ಟೆ. ಇಡ್ಲಿ ಮೆತ್ತಗಾಗಬೇಕಂದ್ರೆ, ಇಡ್ಲಿ ಸಾಫ್ಟ್ ಆಗಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ ಈನೋ ಪೌಡರ್ ಹಾಕಿ. ಸೊ ಯಾರ್ಯಾರು ಈನೋ ಪೌಡರ್ ಹಾಕಿ ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾವು ಆ ಥರನೇ ಮಾಡ್ತೀವಿ ಅಂತ. ಸೊ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಈನೋ ಪೌಡರ್ ಹಾಕಿ ಮಾಡಿದ್ರೆ ಸೊ ಇಡ್ಲಿ ಸಾಫ್ಟಾಗಿ ಬರುತ್ತೆ ಮತ್ತು ಏನು ಹುಳಿ ಹುಳಿ ಆ ಥರ ಏನು ಅನಿಸಲ್ಲ, ಚೆನ್ನಾಗಿರುತ್ತೆ. ಮತ್ತು ಬೇಳೆ ಕೂಡ ನಾನು ಮಸಿತಾ ಇದ್ದೀನಿ, ಸ್ವಲ್ಪ ಬೇಳೆ ಇತ್ತಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂತ ಹೇಳಿಬಿಟ್ಟು. ನನ್ನ ಮಗ ಕೂಡ ವೆಜಿಟೇಬಲ್ ಸಾಂಬಾರು ತುಂಬಾ ಇಷ್ಟಪಡ್ತಾನೆ, ತೊಗರಿ ಬೇಳೆ ಹಾಕಿರೋದು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿದ್ದೆ. ಸೊ ಹುಣಸೆಹಣ್ಣು ಹುಳಿ ಮತ್ತು ಟೊಮೊಟೊ ಕೂಡ ಎರಡು ಹಾಕ್ತಾಯಿದ್ದೆ. ಹುಣಸೆಹಣ್ಣು ಹಾಕಿದ್ದೀನಿ, ಟೊಮೊಟೊನೂ ಹಾಕಿದ್ದೀನಿ. ಸೊ ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಹುಣಸೆಹಣ್ಣು ಕೂಡ ಹಾಕಿದೆ. ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಬೇಗ ಆಯ್ತಲ್ವ ಕೆಲಸನೂ, ಒಂದು ಕಡೆ ಬೇಳೆ ಬೇಯಿಸೋಕ್ಕೆ ಇಟ್ಟು ಮತ್ತೆ ಈ ಕಡೆ ಅಂತ ಅದೆಲ್ಲ ಟೈಮು ಸ್ವಲ್ಪ ಸೇವ್ ಆಗುತ್ತೆ ಒಟ್ಟಿಗೆ ಬೇಯಿಸೋಕ್ಕಿಟ್ರೆ. ಸೊ ಪಕ್ಕದ ಮನೆ ಹುಡುಗ ಬೆಳಗ್ಗೆನೇ ಬಂದುಬಿಟ್ಟಿದ್ದ ಆಟ ಆಡೋಕ್ಕೆ ಅಂತ. ನನ್ನ ಮಗ ಕೂಡ ಬೇಗನೆ ಎದ್ದೊಳ್ತಾ ಇದ್ದಾನೆ. ನಾನು ಎದ್ದಿದ ತಕ್ಷಣ ಅವನು ಕೂಡ ಎದ್ದೊಳ್ತಾ ಇದ್ದಾನೆ. ಸೊ ಇವಾಗ ಸಾಂಬಾರು ಕೂಡ ಒಗ್ಗರಣೆ ಹಾಕ್ತಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ನಾವು ಊರಿಂದನೇ ಖಾರ ಅಂದರೆ ಚಿಲ್ಲಿ ಪೌಡರ್ನ ನಾವು ಊರಿಂದನೇ ಇದು ಮಾಡ್ಕೊಂಬರ್ತೀವಿ. ಸೊ ಅದನ್ನೇ ಹಾಕ್ತಾಯಿದ್ದೆ. ಸೊ ಆಯಿಲ್ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಕರಿಬೇವೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟೆ. ಸೊ ಸಾಂಬಾರು ಕೂಡ ನಾನು ರೆಡಿ ಮಾಡಿಕೊಂಡೆ ಬೇಗನೆ. ಸೊ ಈ ಕಡೆ ಇಡ್ಲಿ ಕೂಡ ಇಟ್ಟಿದ್ದೆ. ಸೊ ಎಲ್ಲ ಒಟ್ಟಿಗೆ ಬೆಳಗ್ಗೆ ಬೇಗನೆ ಇಡ್ಲಿ ಸಾಂಬಾರು ಮಾಡಿದಕ್ಕೋಸ್ಕರ ಬೇಗನೆ ನಾಷ್ಟ ಕೂಡ ಪ್ರಿಪೇರ್ ಆಯಿತು. ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಒಗ್ಗರಣೆ ಕೂಡ ಆಯಿತು. ನನ್ನ ಮಗ ಮತ್ತೆ ಬಂದು ಏನು ಬೇಕು ಏನು ಕೇಳೋದು ಅಂತ ನೋಡಿ ಯಾವ ಥರ ಪ್ಲ್ಯಾನ್ ಮಾಡಿಕೊಂಡು ನಿಂತ್ಕೊಳ್ತಾ ಇದ್ದಾನೆ. ಒಂದ್ಸಲ ಬಲೂನು, ಒಂದ್ಸಲ ಬಾದಾಮು ಏನೋ ಕೇಳ್ತಾನೆ. ಬೆಳಗ್ಗೆನೇ ನನಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲಲ್ಲಿ ಒಗ್ಗರಣೆ ಹಾಕೋವಾಗ ಕೊತ್ತಂಬರಿ ಹಾಕ್ಕೊಂಡಿದ್ದೆ. ಮತ್ತು ಬೇಳೆ ಹಾಕ್ಕೊತೀನಲ್ವ, ಬೇಳೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಅಂದರೆ ಮಸ್ತ್ ಇಟ್ಕೊಂಡಿದ್ದೀನಲ್ವ, ಸ್ವಲ್ಪ ಆಯಿಲಲ್ಲಿ ಹಾಕ್ಕೊಂಡು ಮತ್ತು ಬೇಳೆ ಹಾಕ್ಕೊತೀನಲ್ವ ಆವಾಗೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಬೇಯಿಸ್ಕೊಂಡಿದ್ನಲ್ವ, ಸೊ ಅದು ಕೂಡ ಬೇಳೆಲಿ ಹಾಕಿದೆ. ಸೊ ಹಾಗೆ ಕಿಚನ್ ಕೂಡ ಹಾಗೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನನ್ನ ಮಗ ಸಿಂಕಲ್ಲಿ ಬಂದು ಆಟ ಆಡ್ತಾ ಇದ್ದಾನೆ. ಏನೂ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಹೊತ್ತು ನಾನು ಅಡುಗೆ ಕಾನ್ಸಂಟ್ರೇಷನಲ್ಲಿ ಇರ್ತೀನಿ, ಅವನ್ನ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಇದಾಗುತ್ತೆ. ಸೊ ಬೇಳೆ ಕೂಡ ರೆಡಿ ಆಯಿತು, ನೀವು ನೋಡ್ತಾ ಇರ್ಬೋದು.
ಸೊ ಸಾರು ಕೂಡ ರೆಡಿ ಆಯಿತು. ಈ ಕಡೆ ಇಡ್ಲಿಗೆ ಹಿಟ್ಟು ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಆವಾಗೇ ತೋರ್ಸೋಕ್ಕಾಗಿದ್ದಿಲ್ಲ. ಸೊ ಅದಕ್ಕೋಸ್ಕರನೇ ಇಡ್ಲಿಗೆ ನೋಡಿ ಈನೋ ಹಾಕಿದ್ರೆ ಆ ಥರ ಕಾಣಿಸುತ್ತೆ, ಬಫಿ ಬಫಿಯಾಗಿ ಆಗುತ್ತೆ. ಒಂದು ಸ್ವಲ್ಪ ಏನು ಈನೋ ಹಾಕಿದ್ರೆ ಹೇಗೆ ನೀರಲ್ಲಿ ಹೇಗೆ ಬುರುಗು ಬರುತ್ತೆ ಆ ಥರ ಬುರುಗು ಥರ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಆವಾಗ ಸಾಫ್ಟಾಗಿ ಇಡ್ಲಿ ಬರುತ್ತೆ. ನೀವು ನೋಡಿ ಇಡ್ಲಿ ಸಾಂಬಾರು ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟು ಹಾಕಿದ್ದೀನಿ, ನನ್ನ ಮಗನಿಗೆ ಅವರಿಗೇನೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಿತ್ತು, ಅದಕ್ಕೋಸ್ಕರನೇ ಫುಲ್ ಸುಲಿದು ಇದು ಮಾಡ್ಕೊತಾ ಇದ್ದೆ. ಅದಾದಮೇಲೆ ನಂದು ಕೂಡ ನಾಷ್ಟ ಆಯಿತು. ನಾಷ್ಟ ಎಲ್ಲ ಆಗಿ ಮನೆ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ಸೊ ಸ್ವಲ್ಪ ಬೇಳೆ ಅಂದರೆ ಕಾಳನ್ನ ನೆನೆಸೋಣ ಸಾಯಂಕಾಲಗೆ, ಹೇಗೂ ಸಾಂಬಾರು ಇರುತ್ತಲ್ವ ಸಾಯಂಕಾಲಗೆ. ಸೊ ಅದಕ್ಕೋಸ್ಕರನೇ ಒಗ್ಗರಣೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನೆನ್ನೆ ಹಾಕಿದರೆ ಸಾಯಂಕಾಲಕ್ಕೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಲ್ವಾ, ನೆಂದಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗೆ ಬೆಳಗ್ಗೆನೇ ನೆನೆ ಹಾಕ್ತಾ ಇದ್ದೆ. ಸೊ ನೆನೆ ಹಾಕಿದ್ದು ಕೂಡ ಆಯಿತು, ನೀವು ನೋಡ್ತಾ ಇರ್ಬೋದು. ಸೊ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿಕೊಂಡು ನೀರಲ್ಲಿ ನೆನೆ ಹಾಕ್ತೀನಿ. ಬಿಸಿನೀರಲ್ಲೇ ನೆನೆ ಹಾಕ್ತಾ ಇಲ್ಲ, ಮಾಮೂಲಿ ತಣ್ಣೀರಲ್ಲೇ ನೆನೆ ಹಾಕ್ತಿದ್ದೀನಿ. ಏನಾದರೂ ಬೇಗ ಕ್ವಿಕ್ಕಾಗಿ ಮಾಡಬೇಕು, ಮಧ್ಯಾಹ್ನನೇ ಮಾಡಬೇಕಂದ್ರೆ ಬಿಸಿನೀರಲ್ಲಿ ನೆನೆ ಹಾಕ್ತಾಯಿದ್ದೆ. ಸೊ ಇವಾಗಂದರೆ ನೈಟ್ಗೆ ಬೇಕಲ್ವ, ಸೊ ನೈಟ್ ಬೆಳಗ್ಗೆನೇ ನೆನೆ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ಸ್ಕ್ರೀನ್ಸ್ನ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಮನೆಯಿಂದ ಬಂದಮೇಲೆ ಸ್ಕ್ರೀನ್ಸ್ಗಳೆಲ್ಲ ವಾಷಿಂಗ್ ಹಾಕಿರಲಿಲ್ಲ. 1 ಮಂತ್ ಆಗೋಗಿತ್ತು ಆಲ್ರೆಡಿ. ಸೊ ನಾನು 1 ಮಂತ್ಗೆ ಆ ಥರ ಚೇಂಜ್ ಮಾಡ್ತಾ ಇರ್ತೀನಿ ಸ್ಕ್ರೀನ್ಸ್ನೆಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಸ್ಕ್ರೀನ್ಸ್ ಎಲ್ಲ ರಿಮೂವ್ ಮಾಡಿ, ಸೊ ಪ್ರತಿಯೊಂದು ಸ್ಕ್ರೀನ್ಸ್ ನಾನು ರೂಮಲ್ಲಿರೋದು ಮತ್ತು ಹಾಲಲ್ಲಿರೋದು, ಕಿಚನ್ಗಿರೋದು ಪ್ರತಿಯೊಂದು ಸ್ಕ್ರೀನ್ಸನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಎಲ್ಲ ವಾಷಿಂಗಿಗೆ ಹಾಕೋಣ ಅಂತ ಹೇಳ್ಬಿಟ್ಟು, ಹೇಗೂ ವಾಷಿಂಗ್ ಮಿಷಿನಲ್ಲಿ ಹಾಕ್ಬೋದಲ್ವ, ಸೊ ಅದಕ್ಕೋಸ್ಕರನೇ ಮಿಷಿನಲ್ಲಿ ಹಾಕ್ಬಿಡೋಣ. ಸೊ ಬೇರೆ ಪೇರ್ಸ್ನ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲ ವಾಶ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಡೇ ಬಂದು ಬೇಕಂದರೆ ಗೊಂಬೆಗಳನ್ನ ಅಂದರೆ ಎಲ್ಲ ಡಾಲ್ಸ್ನ ಬೇಕಂದರೆ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಇವಾಗ ಸ್ಕ್ರೀನ್ಸ್ನೆಲ್ಲ ವಾಷಿಂಗಿಗೆ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಪ್ರತಿಯೊಂದು ಸ್ಕ್ರೀನ್ಸ್ನೂ ನೋಡಿ ಸೆಟ್ಟಿಂಗ್ ಮಾಡಿ ವಾಷಿಂಗ್ ಮಿಷಿನಲ್ಲಿ ಹಾಕಾಯಿತು. ಸೊ ಅದ್ರ ಪಾಡಿಗೆ ಅದು ವಾಶ್ ಆದಮೇಲೆ ನನಗೆ ಸೊ ನಾನು ಸರ್ಫ್ ಎಕ್ಸೆಲ್ ಪೌಡರ್ ಹಾಕೋದೇ ಮರೆತೋಗ್ಬಿಟ್ಟಿದ್ದೆ. ಸೊ ಟೆನ್ಷನಲ್ಲಿ ಸೊ ಯಾವಾಗ ಮಾಡುತ್ತೀನಿ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಮತ್ತೆ ಓಪನ್ ಮಾಡಿ ಹಾಕಿದೆ ಪೌಡರ್. ಫ್ರೆಶ್ ಅಪ್ ಆಯಿತು, ಕೆಲಸ ಎಲ್ಲ ಆಯಿತು ಜಸ್ಟ್ ಇವಾಗ ತಾನೇ. ಸೊ ಇವಾಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಕ್ರೀನ್ಸ್ ಎಲ್ಲ ವಾಶ್ ಮಾಡೋಕ್ಕೆ ತೆಗೆದಿದ್ನಲ್ವ, ಇವಾಗ ಮತ್ತೆ ಬೇರೆದೆಲ್ಲ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ಕ್ರೀನ್ಸ್ ಬೇರೆದೆಲ್ಲ ಹಾಕಿದ್ದೀನಿ. ಸೊ ಇಲ್ಲೂ ಹಾಕಿದ್ದೀನಿ, ರೂಮಲ್ಲಿ ಎಲ್ಲ ಕಡೆಯೂ ಚೇಂಜ್ ಮಾಡಿದ್ದೆ. ಅಮ್ಮ ಮನೆಯಿಂದ ಬಂದಮೇಲೆ ಸ್ಕ್ರೀನ್ಸ್ ಏನು ವಾಷಿಂಗಿಗೆ ಹಾಕಿರಲಿಲ್ಲ. ಸೊ ಈ ಕಡೆಯೂ ಬ್ರೌನು, ಈ ಕಡೆಯೂ ಬ್ರೌನು, ಕಿಚನಿಗೆ ಮಾತ್ರ ಸ್ವಲ್ಪ ಹೈಲೈಟಾಗಿ ಮೇನ್ ಡೋರ್ ಎದುರುಗಡೆನೇ ಇದೆಯಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ಡಾರ್ಕ್ ಆಗಿರಲಿ ಅಂತ ಸ್ವಲ್ಪ ಗ್ರೀನ್ ಕಲರ್ನ ಹಾಕಿದ್ದೀನಿ. ಯಾವಾಗಲೂ ಎದುರುಗಡೆ ಸ್ವಲ್ಪ ಗ್ರೀನ್ ಕಲರ್ ಅಂದರೆ ಹೈಲೈಟ್ ಆಗೋ ಥರನೇ ಹಾಕಿರ್ತೀನಿ. ಸೊ ಈ ಕಡೆಯೂ ಬ್ರೌನ್ ಕಲರು, ಸೊ ಫುಲ್ ಬ್ರೌನಿಶು ಎಲ್ಲ ಬ್ರೌನ್ ಕಲರ್ ಹಾಕಿಬಿಟ್ಟು ಇದನ್ನು ಮಾತ್ರ ಹೈಲೈಟಾಗಿ ಗ್ರೀನ್ ಕಲರ್ನ ಹಾಕಿದ್ದೀನಿ. ಸೊ ವಾಷಿಂಗ್ ಕೂಡ ಆಯಿತು, ಸ್ಕ್ರೀನ್ ಕೂಡ ಎಲ್ಲ ವಾಷಿಂಗ್ ಮಾಡಿ ಮಿಷಿನ್ಗೆ ಹಾಕಿದ್ದೆ. ಸೊ ಎಲ್ಲ ಒಗ್ದು ಆಯಿತು, ಒಣಗಾಕಿ ಆಯಿತು. ಸೊ ಕಿಚನ್ ಕೂಡ ನೀವು ನೋಡ್ತಾ ಇರ್ಬೋದು, ಕಿಚನಿಗೆ ಕೂಡ ಕ್ಲೀನ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಕಿಚನ್ ಕೂಡ ಫುಲ್ ಕ್ಲೀನ್ ಆಗಿದೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡಬೇಕು. ಸೊ ಬೆಳ್ಳುಳ್ಳಿ ಫ್ರೀ ಇದ್ದಾಗ ಸುಲ್ಕೋತೀನಿ. ನೀವು ನೋಡ್ತಾ ಬೆಳಗ್ಗೆನೇ ಇಡ್ಲಿ ಸಾಂಬಾರು ಮಾಡಿದ್ದೆ. ಸೊ ಸಾಂಬಾರಿದೆ, ಮಧ್ಯಾಹ್ನಕ್ಕೆ ಒಂದು ಗ್ಲಾಸ್ ರೈಸ್ ಹಾಕ್ಕೊಂಡ್ರೆ ಸಾಕಾಯಿತು ನನಗೆ, ನನ್ನ ಮಗನಿಗೆ. ನಮ್ಮ ಮನೆಯವ್ರು ಕೂಡ ಹೊರಟಿದ್ದಾರೆ, ಆಫೀಸ್ಗೆ ಹೋಗಿದ್ದಾರೆ. ಸೊ ಅವರೇ ದೀಪ ಕೂಡ ಹಚ್ಚಿ ಹೋಗಿದ್ದಾರೆ. ಸೊ ನಾನೇನು ಹಚ್ಚೋದು ಅವಶ್ಯ ಇಲ್ಲ, ಸಾಯಂಕಾಲನೇ ಹಚ್ಚೋದು. ಸೊ ನನ್ನ ಮಗ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಆಟ ಆಡ್ತಿದ್ದಾನೆ, ಎಲ್ಲೋ ಆ ಕಡೆ ಪಕ್ಕದ ಮನೇಲಿ ಹೋಗಿದ್ದಾನೆ. ಸೊ ನೆನ್ನೆ ವ್ಲಾಗ್ ಮಾಡಿದ್ನಲ್ವ, ಅದು ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ. ಸೊ ಇವಾಗ ಎಡಿಟಿಂಗ್ ಮಾಡಿಬಿಟ್ಟು ಸ್ವಲ್ಪ ನಮ್ಮ ಮನೆಯವ್ರದ್ದು ಬಟ್ಟೆಗಳೆಲ್ಲ ಐರನ್ ಮಾಡೋದಿದೆ. ಐರನ್ ಮಾಡಿ ಮತ್ತು ನನ್ನ ಮಗನ ಬಟ್ಟೆಗಳೆಲ್ಲ ಸ್ವಲ್ಪ ಎತ್ತಿಟ್ಕೋಬೇಕು, ಅಂದರೆ ಕರೆಕ್ಟಾಗಿ ಜೋಡಿಸ್ಕೋಬೇಕು. ಎಲ್ಲ ಮೆಸ್ಸಿಯಾಗಿದೆ, ಅದಕ್ಕೋಸ್ಕರನೇ ನೋಡಿ ಬಂದ ನನ್ನ ಮಗ ಗುಂಡು. ಇಲ್ಲ ಹಾಯ್ ಫ್ರೆಂಡ್ಸ್ ಹೇಳು. ಬರೀ ಸ್ಪ್ರಿಂಗ್ ಬೆಡ್ ಮೇಲೆ ಜಂಪ್ ಹೊಡಿಯೋದೆ ಅವ್ನು ಯಾವಾಗಲೂ. ಪಕ್ಕದ ಮನೆಯವನು ಬಂದು ಇವನು ಬಂದು ಬಾ ಜಂಪ್ ಹೊಡಿಯೋಣ ಅಂತ ಹೇಳ್ಬಿಟ್ಟು, ಈ ಸ್ಪ್ರಿಂಗ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರನೇ ಜಂಪಿಗೆ ಹೊಡೆದ್ರೆ ಅವ್ರ ಮೇಲೆ ಹೋಗ್ತಾರಲ್ವ, ಅದಕ್ಕೋಸ್ಕರನೇ ಜಂಪಿಂಗ್ ಮಾಡ್ತಾನೆ ಇರ್ತಾರೆ. ಸೊ ಆಲ್ಮೋಸ್ಟ್ ಅವನು ಪಕ್ಕದ ಮನೆಯಲ್ಲಿ ಇಲ್ಲಿ ಇಬ್ಬರು ಸೇರ್ಕೊಂಡು ಆಟ ಆಡ್ತಾರೆ, ಹಾಗಾಗಿ ನನಗೇನು ಟೆನ್ಷನ್ ಇಲ್ಲ, ಆರಾಮಾಗಿ ವ್ಲಾಗ್ ಮಾಡ್ತೀನಿ. ಸೊ ಏನೂ ತೊಂದರೆ ಏನೂ ಕೊಡೋಲ್ಲ. ಯಾವಾಗಾದ್ರೂ ಅವನಿಗೆ ನಿದ್ದೆ ಬರ್ತಾ ಇದೆ, ಅವನಿಗೆ ಏನೋ ಇರಿಟೇಟ್ ಆಗ್ತಾಯಿದೆ ಅಂದರೆ ಮಾತ್ರ ಅವನು ಹಠ ಮಾಡ್ತಾನೆ, ಇಲ್ಲಾಂದರೆ ಅವನು ಆರಾಮಾಗಿ ಇರ್ತಾನೆ. ಸೊ ಬನ್ನಿ ಇವಾಗ ವ್ಲಾಗ್ ಎಡಿಟಿಂಗ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ, ಓಕೆನಾ.
ಸೊ ನನ್ನ ಮಗ ಹೊರಗಡೆ ಕರ್ಕೊಂಡು ಹೋಗು ನನಗೆ ಅಂತ ಹೇಳ್ಬಿಟ್ಟು ತುಂಬಾ ಹಠ ಮಾಡ್ತಾಯಿದ್ದ. ಸೊ ಹಾಗೆ ಮಧ್ಯಾಹ್ನ ಒಂದು 2:30 ಟೈಮ್ಗೆ ಸೊ ಅವನಿಗೆ ಸುಮ್ಮನೆ ಆಚೆ ಕರ್ಕೊಂಡು ಹೋದೆ. ಏನಾದರೂ ಈಸ್ಕೊಡೋಣ ಅಂತ ಹೇಳಿಬಿಟ್ಟು ಸೊ ಕರ್ಕೊಂಡು ಹೋಗ್ತಾ ಇದ್ರೆ ನಾನು ಸೈಕಲಲ್ಲೇ ಬರ್ತೀನಿ ಅಂತ ಹೇಳಿಬಿಟ್ಟು ಹಠ ಮಾಡ್ತಾ ಇದ್ದ. ಸೊ ಅದೂ ಪಕ್ಕದ ಮನೆ ಒಂದು ಸೈಕಲ್, ಒಂದು ರೆಡ್ ಸೈಕಲ್ ಇದೆ. ಬಟ್ ಆದ್ರೂ ಅವನು ಅದ್ರಲ್ಲಿ ಕುತ್ಕೋತಲ್ಲ. ನಾನು ಇದೇ ಸೈಕಲಲ್ಲಿ, ಬ್ಲ್ಯಾಕ್ ಸೈಕಲಲ್ಲಿ ಬರ್ತೀನಿ ಅಂತ. ಸೊ ನಮ್ಮ ಮನೆ ಹತ್ರ ಇರೋ ಒಂದು ಮಾರ್ಟಿಗೆ ಹೋದ್ವಿ. ಅಲ್ಲೇ ಹತ್ರನೇ ಇರೋದು. ಅಲ್ಲಿಗೆ ಹೋಗ್ಬಿಟ್ಟು ಅವನು ಒಂದು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಇಸ್ಕೊಂಡು ಬರ್ತಾ ನೋಡಿ ಈ ಕೋಳಿನ ನೋಡಿ ಹಾಗೆ ಒಂದು ಕ್ಲಿಪ್ಪಿಂದ ತೊಗೊಂಡು ಮಾಡ್ತಾ ಇದ್ದೀನಿ. ಇವಾಗ ತಾನೇ ಜಸ್ಟ್ ಊಟ ಆಯಿತು. ನಂದು ಆಯಿತು, ನನ್ನ ಮಗಂದು ಆಯಿತು. ನನ್ನ ಮಗ ಆಲ್ರೆಡಿ ಮಲಗಿದ್ದಾನೆ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ನಾನು ನಮ್ಮ ಮನೆಯವ್ರ ಬಟ್ಟೆನ ಐರನ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆದರೂ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಬಟ್ಟೆ ಐರನ್ ಮಾಡಿಕೊಂಡು ಮತ್ತು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಈಗ ಬಟ್ಟೆಗಳನ್ನ ಐರನ್ ಮಾಡ್ತೀನಿ. ಓಕೆ, ದೀಪ ಹಚ್ಚಾಯಿತು. ನನ್ನ ಮಗ ನೋಡಿ ಅಳ್ತಿದ್ದಾನೆ. ಆಚೆ ಕರ್ಕೊಂಡೋಗಿ ಕೆಳಗಡೆ ಆಟ ಆಡೋದಕ್ಕೆ ಅಂತ ಸ್ವಲ್ಪ ಕೆಳಗಡೆ ಹೋಗಿ ಆಟ ಆಡಿಸ್ಕೊಂಡು ಕರ್ಕೊಂಡ್ಬರ್ತೀನಿ. ಓಕೆನಾ? ಈಗ ತಾನೇ ಏನು ನಮ್ಮ ಮಗನಿಗೆ ಆಟ ಆಡಿಸ್ಕೊಂಡು ಅವಾಗ ಒಂದು 6:30 ಹಾಗೆ ಬಂದು ಇವಾಗ ಟೈಮ್ ಬಂದು 7:45 ಆಗಿದೆ. ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗ ನೋಡಿ ಲಾಲಿಪಾಪ್ ತಿಂತಿದ್ದಾನೆ. ಸೊ ಇವಾಗ ನೆನೆ ಹಾಕಿದ್ನಲ್ವ ಕಾಳು, ಅದನ್ನು ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಬೆಳ್ಳುಳ್ಳಿ ಕೂಡ ಸುಲಿದು ಇಟ್ಕೊಂಡಿದ್ದೆ. ಸೊ ಬೆಳ್ಳುಳ್ಳಿ ಕೂಡ ಸುಲ್ಕೊಂಡೆ. ಸುಲಿದಾದ್ಮೇಲೆ ಶುಂಠಿ ಕೂಡ ಸುಲಿಬೇಕಾಗಿತ್ತು. ನನ್ನ ಮಗ ನೋಡಿ ಫಸ್ಟ್ ಯಾರ್ದಿತ್ತು? ಸರಿ, ನಿಂದೆ ಯಾರ್ದದು? ಸವಿತಾ ಮಮ್ಮಿ ಫೋನಾ? ಇವಾಗ ನಿಂದ ಫೋನ್ ಅದು? ಓಕೆ. ಹಾಕಿದ್ನಲ್ವಾ ಇದು ತೊಗರಿ ಕಾಳಲ್ಲ, ಇದು ಏನೋ ನಂಗೆ ನೆನಪಾಗ್ತಿಲ್ಲ ಏನು ಕಾಳು ಅಂತ. ಸೊ ನೆನಪು ಬಂದಾಗ ಹೇಳ್ತೀನಿ. ಓಕೆನಾ? ಈ ಕಾಳು ನೆನೆಸಿದ್ನಲ್ವ, ಒಂದು ಕೂಗಿಸ್ಕೊಂಡಿದ್ದೀನಿ. ವಿಷಲ್ಲು ಕುಕ್ಕರಲ್ಲಿ ಹಾಕಿ ಒಂದು ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕೊಂಡು ಇವಾಗ ಪ್ರಿಪೇರ್ ಮಾಡ್ಕೊತೀನಿ ಇಲ್ಲಿ. ಸೊ ಇವಾಗ ಕಡಾಯಿಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕೋತೀನಿ. ಚಟಪಟ ಅಂದಮೇಲೆ ಕರಿಬೇವು ಹಾಕೊಳ್ಳೋಣ. ಇದು ಎರಡೂ ಸಾಸಿವೆ, ಜೀರಿಗೆ. ಸೊ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಲಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಆಗಿದೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಈ ಆಯಿಲಲ್ಲಿ ಸ್ವಲ್ಪ ಹಾಕ್ತೀನಿ. ಆಮೇಲೆ ಕಾಳು ಹಾಕ್ತೀನಲ್ಲ ಅವಾಗ ಒಂದು ಸ್ವಲ್ಪ ಹಾಕ್ತೀನಿ. ಒಂಚೂರು ಅರಿಶಿನ, ಸ್ವಲ್ಪ ಅರಿಶಿನ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೀವು ನೋಡಿ ಹಾಕೋದು ಉಪ್ಪು ಸರಿನಾ? ನಂಗೆ ಇಷ್ಟ ತಕ್ಕಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಕೂಗಿಸ್ಕೊಂಡಿದ್ದಲ್ಲ, ಇದನ್ನು ಇದಕ್ಕೆ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಂಡಾಯಿತು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಆಯಿತು. ಆಮೇಲೆ ರೈಸ್ ಕೂಡ ಆಗಿದೆ. ಸೊ ಬೆಳಗ್ಗೆ ಸಾಂಬಾರು ಮಾಡಿದ್ನಲ್ವ, ಸಾಂಬಾರು ಇದೆ. ಸೊ ಇದು ಕಡಲೆಕಾಳು ಹುಸ್ಲಿ ಮಾಡಿದ್ನಲ್ವ, ಗುಗ್ರಿ ಅಂತೀವಿ ನಾವು, ನೀವೇನಂತೀರ ನಂಗೆ ಗೊತ್ತಿಲ್ಲ. ಸೊ ಇದನ್ನು ಮಾಡಿದ್ನಲ್ವ, ಸೊ ಇದೆ. ಸೊ ಇವತ್ತು ನೈಟ್ಗೆ ನನ್ನ ಮಗಗೆ ಏನಾದರೂ ರೈಸ್ ತಿನ್ನೋಲ್ಲ ಅಂದರೆ ದೋಸೆ ಹಾಕ್ಕೊಡ್ತೀನಿ. ಸೊ ಇಲ್ಲಾಂದರೆ ಚಪಾತಿ ಇಟ್ಟಿದೆ, ಚಪಾತಿ ಮಾಡ್ಕೊಡ್ತೀನಿ. ಸೊ ಇಷ್ಟೇ ಇವತ್ತಿನ ಅಡುಗೆ, ಈ ನೈಟ್ದು ಊಟ. ಸೊ ಮತ್ತೆ ಏನಾಗುತ್ತೆ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ನೋಡ್ತಾ ಇರಿ. ಪೇಸ್ಟ್ ರುಬ್ಕೊಂಡು ಆದಮೇಲೆ ಈ ಥರ ಪೇಸ್ಟ್ ಮಾಡಿ ಇಕ್ಕೋತೀರಲ್ವ, ಅದಕ್ಕೆ ಮೇಲೆ ಒಂದು 2 ಹನಿ ಲೆಮನ್, ನಿಂಬೆಹಣ್ಣು ರಸನ ಸೇರಿಸ್ಕೊಂಡ್ರೆ, ಮೇಲೆ ಒಂದು 2-3 ಹನಿ ಲೆಮನ್ ಜ್ಯೂಸನ್ನ ಹಾಕ್ಕೊಂಡ್ರೆ ಏನೂ ಆಗೋಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ರೆಡಿ ಮಾಡ್ಕೊಂಡಿರ್ತಿರ್ತೀವಿ ಹಾಗೆ ಇರುತ್ತೆ. ಓಕೆನಾ? ಇದೊಂದು ಟಿಪ್ಸ್ ನಿಮ್ಗೆ ಯಾರ್ಯಾರಿಗೆ ಗೊತ್ತಿಲ್ಲ ಯೂಸ್ ಮಾಡ್ಕೊಳ್ಳಿ.
ನಮ್ಮ ಮನೆಯವ್ರು ಕೂಡ ಆಫೀಸಿಂದ ಬಂದಮೇಲೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಿದ್ದೀವಿ. ಅಲ್ಲಿ ಅಂದರೆ ನಮ್ಮ ಏರಿಯಲ್ಲಿ ಗಣೇಶ ಕೂರಿಸಿದ್ರಂತೆ. ಸೊ ಅದಕ್ಕೋಸ್ಕರ ಅಲ್ಲಿ ಬ್ಯಾಂಡ್ ಇದೆ. ನಮ್ಮ ಮಗನಿಗೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು ಹೋಗಿ ಬರೋಣ ಬಾ, ಅವನು ಕೂಡ ಎಂಜಾಯ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿ ಹೋದ್ಮೇಲೆ ನಮ್ಮ ಮಗ ಡ್ಯಾನ್ಸ್ ಆಡೋದೇ ನಿಲ್ಲಿಸ್ಬಿಟ್ಟಿದ್ದ. ಅವನು ಡ್ಯಾನ್ಸೇ ಆಡಿಲ್ಲ. ಏನಕ್ಕಂದರೆ ಅಲ್ಲಿ ತುಂಬಾ ಸೌಂಡ್ಸ್ ಇತ್ತು ಮತ್ತು ಕೇರಳ ಸೈಡಿಂದ ಬ್ಯಾಂಡ್ಸ್ನ ಕರೆಸಿದ್ರು ಅಲ್ಲಿ. ಸೊ ಹಾಗೆ ಹೊರಟಿದ್ವಿ. ಅಲ್ಲಿ ಹೋಗಿದ ತಕ್ಷಣ ನೋಡ್ತಿದ್ದೆ ಶಾಕ್ ಆಯಿತು. ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಈ ಥರ ನಡೀತದೆ ಅಂತ. ಸೊ ನಮ್ಮ ಮನೆಯವರು ಹಾಗೆ ನೋಡಿದ್ರಲ್ವ, ಸೊ ಅದಕ್ಕೆ ಸರಿ ಬಾ ಮಗನ ಕರ್ಕೊಂಡು ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಹೋಗಿ ಬಂದಮೇಲೆ ನಾವು ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿದ್ದಿದ್ದಿಲ್ಲ. ಸೊ ಹೋಗಿ ಮತ್ತೆ ವಾಪಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಏನಾದರೂ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.